ನೋಡಿ, ತುಂಬಾ ಜನ ಆಸ್ಪಿರೆಂಟ್ಸ್ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಸಿಎಂ ಅವ್ರದ್ದು ಏನೀಗ ಬದಲಾವಣೆ ಆಗ್ತಾ ಇದೆ ಆ ಸ್ಥಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಏನಾದ್ರು ಅದು ಸಮಸ್ಯೆ ಆಗುತ್ತಾ ಏನು ಅಂತೇಳಿ. ನೋಡಿ, ಸದ್ಯಕ್ಕೆ ನೋಟಿಫಿಕೇಶನ್ ಅಂತೂ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವ್ರು ನೋಟಿಫಿಕೇಶನ್ ಮಾಡ್ತಾ ಇಲ್ಲ, ಸಮಸ್ಯೆ ಇಲ್ಲಿಂದ ಬಂತ ಹೇಳಿ. ಸೊ ಇನ್ನೊಂದು ಅಂತಂದ್ರೆ, ಇವತ್ತು ಮತ್ತೆ ಪೊಲೀಸ್ ರೆಕ್ರೂಟ್ಮೆಂಟ್ ಫ್ಯಾಕ್ಸ್ ನೋಡಿದ್ದೀರಾ. ಸೊ ಪೊಲೀಸ್ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಒಂದು 10 days ಅಲ್ಲಿ ಮಾಡೋದಕ್ಕೆ ಹೇಳಿರುವಂತದ್ದು. ಅಂಡ್ ಅದರ ಜೊತೆ VAO ಕೂಡ ಇವತ್ತು KA ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಸೊ ಅದು AOದು ಒಂದು ಅಗ್ರಿಕಲ್ಚರ್ ಆಫೀಸರ್ದು ಏನೀಗ ಹಿಂಪಡೆದಿದ್ದಾರೆ. ಸೊ ಅದು ಮತ್ತೆ ನೋಟಿಫಿಕೇಶನ್ ಆಗುತ್ತಂದ್ರೆ ಅದು ಕೂಡ ಜೂನ್ ಮೊದಲ ವಾರದಲ್ಲಿ AO ಆಗಿರ್ಬೋದು. ಅಂಡ್ ಪೊಲೀಸ್ ನೇಮಕಾತಿ, ಅದರ ಜೊತೆ VAO, ಈ ಮೂರು ಅಂದ್ರೆ ಎಸ್ಪೆಷಲಿ VAO ಮತ್ತು PC ರೆಕ್ರೂಟ್ಮೆಂಟ್ ಅಂತೂ ಇಮಿಡಿಯೇಟ್ ಆಗಿ ಈಗ ಆಗುವಂತದ್ದಿದೆ. ಅವೆರಡು ಬಿಟ್ರೆ ಉಳಿದಂತೂ ನಾವು ಯಾವ್ದು ಭರವಸೆ ಕೊಡಂಗಿಲ್ಲ. PSI, ESI, SD, FDA, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಆಗಿರ್ಬೋದು. ಅಂಡ್ ಬೇರೆ ಬೇರೆ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಯಾವ್ದಾವ್ದಿದೆ. ಸೊ ಅದು ಸದ್ಯಕ್ಕೆ ಯಾವುದು ಕೂಡ ಹೇಳುವಂತಿಲ್ಲ. ನಮಗೆ ಇರುವಂತ ಮಾಹಿತಿ ಅಂತಂದ್ರೆ ಒಂದು PC, ಒಂದು VAO. VAO ಅಂತಂದ್ರೆ 1000 ಪೋಸ್ಟ್ ಆಗಿದ್ರೆ ಬೆಟರ್ ಅನ್ನುವಂಥದ್ದು ಇತ್ತು. ಬಟ್ ಈಗ ಮತ್ತೆ 500 ಪೋಸ್ಟ್ ಇವ್ರು ಆಡ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಂಡು ಮತ್ತೆ ಇರೋ ನೋಟಿಫಿಕೇಶನ್ ಇವ್ರು ಮಾಡ್ದಂಗೆ ಕೂತ್ಕೊಂಡ್ಬಿಡ್ತಾರೆ. ಸೊ ಅದಾಗಬಾರ್ದು ಅಂತೇಳಿ ಸದ್ಯಕ್ಕೆ 500 ಆದ್ರೂ ನೋಟಿಫಿಕೇಶನ್ ಮಾಡುವಂತೆ ನಾವು ಕೂಡ ಹಿಂದೆ ಅದ್ರ ಬಗ್ಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ. ಸೊ ಎರಡು ಕೂಡ ಇಮಿಡಿಯೇಟ್ ಆಗಿ ಆಗ್ಬೇಕಾಗಿರುವಂಥದ್ದು. ನೋಡಿ, ಒಂದು ಆಸ್ಪಿರೆಂಟ್ಸ್ ಗಳಿಗೆ ನಾನು ಪ್ರತಿ ಬಾರಿ ಕೂಡ ಹೇಳುವಂಥದ್ದು, ಸೀರಿಯಸ್ ಆಗಿ ನನಗೆ ಈ ಬಾರಿ ಓದೇ ಹೋಗ್ತೀನಿ, ನನಗೆ ಏಜ್ ಲಿಮಿಟ್ ಇದೆ, ಸೊ ನಾನು ಮಾಡ್ಕೊಳ್ತೀನಿ ಅನ್ನೋದಾದ್ರೆ 100% ಎಫರ್ಟ್ ಹಾಕಿ ಪ್ರಿಪ್ರೇಷನ್ ಮಾಡಿ, ಎಸ್ಪೆಷಲಿ PC, VAO. ಇಲ್ಲ ಅಂತಂದ್ರೆ ಒಂದು ಯಾವ್ದಾದ್ರು ಕೆಲಸ, ಉದ್ಯೋಗ ಏನೋ ಒಂದು ಮಾಡ್ಕೊಡಿ. ಯಾಕೆ ಅಂತಂದ್ರೆ ಈಗ ಇರುವಂತ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ. ನೋಟಿಫಿಕೇಶನ್ 1-2 ಯಾವ್ದೋ ಆದ್ರೆ ಅದು ಸಾಲಲ್ಲ. ಅಂಡ್ ಈಗಿರುವಂತ ಕಾಂಪಿಟೇಷನ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದೆಲ್ಲ ನೋಡಿದ್ರೆ ತುಂಬಾ ಹೆವಿ ಅಪ್ಲಿಕೇಶನ್ಸ್ ಬರುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಸೀರಿಯಸ್ಲಿ PSI ಆಸ್ಪಿರೆಂಟ್ಸ್ ಅಂತೂ ನನಗೆ ಹೇಳೋದಕ್ಕೆ ಕಷ್ಟ ಆಗ್ತದೆ. ಯಾಕೆ ಅಂತಂದ್ರೆ 600 ನೋಟಿಫಿಕೇಶನ್ ಅಂತ ಬರೀ ಕತೆ ಹೇಳ್ಕೊಂಡೆ ಬಂದಿದ್ದಾಯ್ತು. ಪಾಪ ಎಷ್ಟು 6 ವರ್ಷ ಆಯ್ತು ಕೆಲವರು ಡಿಗ್ರಿ ಮುಗಿಸಿ ಬರೀ PSI ಅಂತಾನೆ ಓದ್ತಾ ಇರೋದಕ್ಕೆ. ಸೊ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇನ್ನೂ ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ದಿನನಿತ್ಯ ನನಗೆ ಒಂದು 100-200 ಕರೆ ಬರ್ತಾ ಇರುತ್ತೆ ಬೆಳಗ್ಗೆ. ಅದ್ರಲ್ಲಿ ಆಲ್ಮೋಸ್ಟ್ PSI ಇದು, PC ಇದು, ಬೇರೆ ಬೇರೆದೆಲ್ಲ ಕೇಳ್ತಾ ಇರ್ತೀರ ಸಮಸ್ಯೆ. ಬಟ್ ನನಗೆ ಒಂದೊಂದ್ಸಲ ಅನ್ಸುತ್ತೆ ಏನು ಅಂತಂದ್ರೆ, ಎಷ್ಟು ಕಷ್ಟ ಆಗ್ತಾ ಇದೆ ಡೇ ಬೈ ಡೇ ವಿತೌಟ್ ನೋಟಿಫಿಕೇಶನ್ ಪ್ರಿಪ್ರೇಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತುಂಬಾ ತಾಳ್ಮೆ ಅಗತ್ಯ ಇದೆ. ಯಾಕಂತಂದ್ರೆ ಎಲ್ಲದಕ್ಕೂ ಇಲ್ಲಿ ಫಿನಾನ್ಷಿಯಲ್ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್. ಆರ್ಥಿಕವಾಗಿ ಸದೃಢವಾಗಿದ್ರೆ ಏನೋ ಒಂದು ಮಾಡ್ಬೋದು, ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋಂಥದ್ದು. ಹಾಗೆ ಇನ್ನೊಂದು ಏನು ವಿಷಯ ಅಂತಂದ್ರೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕೂಡ ಕೆಲವರಿಗೆ ಅವಕಾಶ ವಂಚಿತರ ಆಗ್ತಾ ಇದ್ದಾರೆ. ಅದು ದೊಡ್ಡ ಸಮಸ್ಯೆ. ಈಗ ನೋಡಿ, ಒಂದು ಯಾವ್ದೋ 2-3 ನೋಟಿಫಿಕೇಶನ್ ಮಾಡಿ ಇವ್ರು ತಮ್ಮ ರಾಜಕಾರಣದ ವಿಷಯಕ್ಕಾಗಿ ಕಿತ್ತಾಡೋದೇ ಆಗೋಗಿದೆ. ಇನ್ನೊಂದು ಎಸ್ಪೆಷಲಿ ಏನು ಅಂತಂದ್ರೆ, ಈಗ CM ಅವರು ತಮ್ಮ ಕುರ್ಚಿಯಿಂದ ಇಳಿಬೇಕಾದ್ರೆ ತಮ್ಮ ಮಗನ ರಾಜಕೀಯ ಭವಿಷ್ಯ ನೋಡ್ತಾರೆ DCM ಮಾಡಕ್ಕೆ. ಬಟ್ ರಾಜ್ಯದ ಯುವಜನತೆ ಭವಿಷ್ಯ ಅವ್ರು ನೋಡಲ್ಲ. ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು ನಾವು, ಇವರೆಲ್ಲ ಯಾಕೆ ರಾಜಕಾರಣಿಗಳು ತಮ್ಮ ಸ್ವಾರ್ಥ ಬಿಟ್ಟು ಯೋಚನೆ ಮಾಡಲ್ಲ ಅನ್ನುವಂಥದ್ದು. ತುಂಬಾ ಕಷ್ಟ ಇದೆ. ಪ್ರಿಪರೇಷನ್ ಮಾಡುವಂತವ್ರು ತುಂಬಾ ಎಫರ್ಟ್ ಹಾಕಿ, ಯಾಕಂದ್ರೆ ಕ್ವಶನ್ ಪೇಪರ್ ವಿಷಯದಲ್ಲಿ ನೀವು KE KSP ಅದು ಗೊಂದಲದಲ್ಲಿ ಇರಬೇಡಿ, ಅದು ಕ್ಲಾರಿಟಿ ಸಿಗುತ್ತೆ. ಸೊ ದಯವಿಟ್ಟು ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ನಾವೀಗ ಹೇಳುವಂತದ್ದು ನಿಮಗೆ ಕೆಲವ್ರಿಗೆ ಇರಿಟೇಷನ್ ಆಗುತ್ತೆ. ಕೆಲವರು ಪದೇ ಪದೇ ಹೋರಾಟ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತ ಎಲ್ಲ ಹೇಳ್ಬೋದು, ಮಾಡ್ಬೋದು ಎಲ್ಲವನ್ನು ಕೂಡ. ಬಟ್ ಅದು ಇಲ್ಲಿ ಆ ಒಂದು ಸ್ಥಾನದಲ್ಲಿ ನಿಂತಾಗ ಅದು ಹೆಂಗೆ, ಯಾವ ರೀತಿ ಇರುತ್ತೆ, ಎಲ್ಲರಿಗೂ ನಾವು ಹೇಳೋ ವಿಷಯ ಇಷ್ಟ ಆಗಲ್ಲ, ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಕೆಲವ್ರಿಗೆ ಇಷ್ಟ ಆದ್ರೆ ಕೆಲವರಿಗೆ ನೆಗೆಟಿವ್ ಅನ್ಸುತ್ತೆ. ಸೊ ಅದಕ್ಕೆ ಯಾರು ಕೂಡ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಉಳಿದಂತೆ ಕಂದಾಯ ಇಲಾಖೆಯಲ್ಲಿ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ SD, FDA ಬೇರೆ ಬೇರೆ ಹುದ್ದೆಗಳದೆಲ್ಲ ತುಂಬಾ ವೇಕೆನ್ಸೀಸ್ ಇದೆ. ಸೊ ಅದನ್ನ ಎಷ್ಟು ಆರ್ಥಿಕ ಇಲಾಖೆಗೆ ಮತ್ತೆ ಇವ್ರು ಏನೇನು ಒಳಗಡೆ ಏನ್ ಮಾಡಿದಾರೋ ನೋಡಿದ್ರಿ. ESI ಇದು ಹೇಳಿದ್ದೆ ಬೇರೆ, ಒಳಗಡೆ ಆಗಿರೋದೇ ಬೇರೆ. PSI ಇದು ಅಷ್ಟೇ, ಸುಮ್ನೆ 600 ಅನ್ಕೊಂಡ್ ಬಂದ್ರು. ಈಗ ಅಲ್ಲಿರೋದೇ 150 ಪೋಸ್ಟ್. ಸೊ ಹಿಂಗೆ ಒಳಗಡೆ ಏನೇನ್ ಆಗಿದೆಯೋ, ಮತ್ತೆ ಬರೀ ಗುತ್ತಿಗೆ ಆದಾದ್ಮೇಲೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬಾ ಜನರನ್ನ ಕೆಲ್ಸಕ್ಕೆ ತಗೋತಿದ್ದಾರೆ. ನಿನ್ನೆ ನೋಡಿದ್ವಿ ನಾವು, ಕಾರಾಗೃಹ ಇಲಾಖೆಯಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ಇಲಾಖೆಗಳಲ್ಲೂ ನಡೀತಾ ಇದೆ. ಸೊ ಅದು ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು, ಇರುವಂತ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ನಾವು ಹೊಸ ನೇಮಕಾತಿ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಸ್ಯಾಲ್ರಿ ಕೊಡಕ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ತುಂಬಾ ಗೊಂದಲ ಸರ್ಕಾರಕ್ಕೆ ಇದೆ. ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ಬಿಗ್ ನೋಟಿಫಿಕೇಶನ್ 8000 PC, ಅದು 8000 ಅಂತ ನನಗೆ ಕನ್ಫರ್ಮ್ ಇಲ್ಲ, 4000 ಮಾಡ್ತಾರೆ ಅನ್ನುವಂಥದ್ದು ನನಗಿರುವಂತ ಮಾಹಿತಿ. ಇನ್ನು 500 VAO, ಅವೆರಡು ಬಿಟ್ರೆ ಇನ್ನು ಉಳಿದದ್ದು ಯಾವುದೂ ಕೂಡ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಅನ್ನುವಂಥದ್ದೇ ನಂಬಿಕೆ ಇಲ್ಲ. ಸೊ ದಯವಿಟ್ಟು ನಾನು ಹೇಳಿದ್ನಲ್ಲ, ಸೀರಿಯಸ್ ಆಗಿ ಈ ಬಾರಿ ಕೊಡ್ತೀನಿ, ಅಟೆಂಪ್ಟ್ ಏನೋ ಮಾಡ್ತೀನಿ ಅಂದ್ರೆ ಕೊಡಿ. ಇಲ್ಲ ಅಂತಂದ್ರೆ ಉದ್ಯೋಗ ಏನಾದ್ರೂ ಒಂದು ಮಾಡ್ಕೊಳ್ಳೇಬೇಕಾಗತ್ತೆ. ತುಂಬಾ ಜನ ಆಲ್ರೆಡಿ ಜಾಣರು ಇದ್ದೀರಾ, ಧಾರವಾಡದಲ್ಲಿ, ವಿಜಯಪುರದಲ್ಲಿ ಎಲ್ಲೋ ಏನೇನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಬಟ್ ಬೆಂಗಳೂರಲ್ಲಿ ಬಿಡಿ, ಅದು ಪರಿಸ್ಥಿತಿ
ಬೇರೆ ತರ ಇದೆ. ಇಲ್ಲಿ ಆಲ್ಮೋಸ್ಟ್ ಪ್ಲಾನ್ ಬಿ ಇಟ್ಕೊಂಡೇ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರಿಗೆ ಅಷ್ಟೊಂದು ಎಫೆಕ್ಟ್ ಅನ್ಸಲ್ಲ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಓದುವಂತವ್ರಿಗೆ ನೋಟಿಫಿಕೇಶನ್ ಇದೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ ಎಲ್ರು ಕೇಳ್ತಾ ಇರುವಂತದ್ದು, ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನ್ ಆಗ್ತಾ ಇದೆ ಅಂದ್ರೆ ಸದ್ಯಕ್ಕೆ ಟೀಚರ್ಸ್ ನೇಮಕಾತಿ ಕುರಿತು, ಬೇರೆ ಬೇರೆ ನೇಮಕಾತಿ ಕುರಿತು ಅಕ್ಯುರೇಟ್ ಇನ್ಫಾರ್ಮೇಶನ್ ಏನು ಅಂತ ಕೇಳ್ತೀರಾ ನೋಡಿ. ಅಲ್ಲಿ ಯಾರೇ ಅಧಿಕಾರಿಗಳನ್ನ ಭೇಟಿ ಹಾಕಿ ನಾವು ಹೋಗ್ಲಿ ನೀವೇ ಹೋಗ್ಲಿ, ಅವ್ರು ಅಕ್ಯುರೇಟ್ ಹಿಂಗೆ ಆಗ್ತಾ ಇದೆ ಅಂತ ಮಾಹಿತಿ ಕೊಡಲ್ಲ. ಸದ್ಯಕ್ಕೆ ನಿಮ್ಮನ್ನಲ್ಲಿ ಒಂದ್ ರೀತಿ ಏನೋ ಹೇಳಿ ಕಳಿಸ್ಬೇಕಿರುತ್ತೆ, ಹೇಳಿ ಕಳಿಸ್ತಾರೆ. ಆ ರೀತಿಯಾಗಿ ಮಾಹಿತಿ ಕೊಡುವಂತದ್ದು ಆಗ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಹೇಳ್ದಂತೆ ಡಾಟಾಗಳು ಮತ್ತೆ ಚೇಂಜ್ ಆಗಿರುತ್ತೆ, ಏನೇನೋ ಆಗಿರುತ್ತೆ. ಸೊ ಅದು ನಿಮ್ಗೆ ಅಕ್ಯುರೇಟ್ ಆಗಿ ಅವ್ರು ನೀಡಲ್ಲ. ಕಾರಣ ಸರ್ಕಾರ ಅವ್ರಿಗೆ ಸೂಚನೆ ನೀಡಿರುತ್ತೆ. ಭೇಟಿ ಕೊಟ್ಟಾಗ ಯಾವ ರೀತಿ ಅವ್ರನ್ನ ವಿದ್ಯಾರ್ಥಿಗಳು ಮನವೊಲಿಸಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದು ಅದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಸದ್ಯಕ್ಕೆ ನಾನು ಕೂಡ ಅಷ್ಟೇ, ನಾನು KPSC ಕಾರ್ಯದರ್ಶಿ ಅವ್ರ ಮೇಡಮ್ ಹತ್ರ ಹೋದಾಗ KPSC ಇಂದ ಯಾವ ನೋಟಿಫಿಕೇಶನ್ಸ್ ಅಂತ ಕೇಳಿದಾಗ ಅವ್ರು ಹೇಳಿದಿಷ್ಟೇ, ಆಗಸ್ಟ್ ವರೆಗೂ ನೋಟಿಫಿಕೇಶನ್ಸ್ ಪಾಸಿಬಲ್ ಇಲ್ಲ. ಅಂದ್ರೆ ಪ್ರಪೋಸಲ್ಸ್ ಕೂಡ ಅವ್ರು ಇನ್ನೂ ತಗೊಳ್ತಿಲ್ಲ. ಇರೋದು ತುಂಬಾ ಪೆಂಡಿಂಗ್ ಇದೆ. AC SAD ಇದೆ, ಅದೆಲ್ಲ ಪ್ರೊಸೆಸ್ ಮಾಡ್ಬೇಕಿತ್ತು. ಬಟ್ ಏನ್ ಮಾಡ್ತೀರ, ಪರಿಸ್ಥಿತಿ ಹಂಗಿದೆ. ಅಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳಲ್ಲ. PDOದಾಯ್ತು, ಈಗ ನೋಡಿ PDO ನಾವೀಗ ಅಬ್ಜೆಕ್ಷನ್ ಕೊಟ್ಟಿದೀವಿ, ಇನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಕಡೆ ಕೋರ್ಟ್ಗೂ ಕೂಡ ತಯಾರಿ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ನಮ್ ಕೈಲಿ ಏನಾಗುತ್ತೋ ಅಲ್ಲಿ ಜಸ್ಟಿಸ್ ಪಡೆಯೋಕೆ ಅಷ್ಟು ಪ್ರಯತ್ನ ಅಂತೂ ನಾವು ಮಾಡ್ಲೇಬೇಕಾಗುತ್ತೆ. ಉಳಿದಿದ್ದು ಬೇರೆ ರೀತಿ. ಅಂಡ್ KS ಕೂಡ ಅಷ್ಟೇ, ಅದು ಕೂಡ ನಡೀತಾ ಇದೆ. ಅದು ಮಾಹಿತಿ ಹಂಚ್ಕೊಳ್ತಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದಾರಂತಲ್ಲ, ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಬಾರ್ದು ಅನ್ನೋಂಥದ್ದು ಒಂದು ನನಗೆ ಆ ವಿಷಯದಲ್ಲಿ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಅಲರ್ಟ್ ಆಗಿರ್ತಾರೆ, ಎಲ್ಲಾ ಕಡೆ ಈ ವಿಷಯದಲ್ಲಿ ಕಣ್ಣಿಟ್ಟಿರ್ತಾರೆ. ಸೊ ನನ್ನ ಕೆಲವು ಗ್ರೂಪ್ಗಳಲ್ಲಿ ಎಲ್ಲೂ ಕೂಡ ಈ ವಿಷಯದ ಬಗ್ಗೆ ಜಾಸ್ತಿ ಮಾಹಿತಿಯನ್ನ ಶೇರ್ ಮಾಡಕ್ಕೆ ಹೋಗ್ತಾ ಇಲ್ಲ. ಕಾರಣ ಅಷ್ಟೇ, ನಮಗೆ ಬೇಕಿರೋದು ಅಲ್ಟಿಮೇಟ್ಲಿ ಅಲ್ಲಿ ಗೆಲುವು ಅಷ್ಟೇ. ಸುಮ್ಮನೆ ಏನೋ ಪಬ್ಲಿಸಿಟಿ ನಾವೇನೋ ಮಾಡ್ತಾ ಇದೀವಿ ಅಂತ ಬೇಡವೇ ಬೇಡ. ಈಗ ನಾವೇನ್ ಮಾಡ್ಬೇಕಿತ್ತು, ಕಾರ್ಯದರ್ಶಿ ಅವ್ರ ಗಮನಕ್ಕೆ ಯಾಕೆ ತಂದ್ವಿ ಅಂದ್ರೆ ಜಸ್ಟ್ ಅವ್ರಿಗೆ ಇಂಟಿಮೇಷನ್ ಮಾಡ್ಬೇಕಿದೆ, ಹಿಂಗಾಗಿದೆ, ಈ ರೀತಿ ಇಷ್ಟು ಜನ ಈ ರೀತಿ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದೀವಿ. ಅವ್ರು ಮಾಡಿಲ್ಲ ಅಂದ್ರೆ ಮುಂದಿನ ನಾವೇನ್ ಮಾಡ್ಬೇಕು ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅದು ಅವ್ರಿಗೆ ತಿಳಿಸುವಂತ ಗಮನಕ್ಕೆ ತರುವಂತ ವಿಷಯ. ವಿತೌಟ್ ನಮ್ಗೆ ಇಂಟಿಮೇಷನ್ ಮಾಡಿಲ್ಲ ಅಂತ ಹೇಳ್ಬಾರ್ದು. ನಾಳೆ ಅದು ನೋಟಿಸ್ ಬಂದಾಗ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವು ಒಂದು ಕೇಳ್ಕೊಂಡ್ವಿ, ಆ PDO ಅಲ್ಲಿ ಯಾರು ನಮಗೆ ಅನುಮಾನ ಇರುವಂತ ಅಭ್ಯರ್ಥಿಗಳು ಅವ್ರ ಲಿಸ್ಟ್ ಅನ್ನ ಪೆಂಡಿಂಗ್ ಇಡಿ, ಉಳಿದಂತದ್ದು ಲಿಸ್ಟ್ ಬಿಡಿ. ಆಮೇಲೆ ಅವ್ರದ್ದು ತನಿಖೆ ಆದ್ರೆ ಅವ್ರದ್ದು ಲಿಸ್ಟ್ ಬಿಡಿ. ಉಳಿದಂತ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ನಮ್ಮ ಕಡೆಯಿಂದ ಸಮಸ್ಯೆ ಅಂತೂ ಆಗ್ಬಾರ್ದು. ಸೊ ಯಾಕಂದ್ರೆ ಅವ್ರು ಕಷ್ಟಪಟ್ಟು ಓದಿರ್ತಾರೆ, ನಿಯತ್ತಾಗಿ ಪಾಸ್ ಆದಂತವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ. ಬಟ್ ಯಾರು ಈ ಅಡ್ಡದಾರಿ ಇಟ್ಕೊಂಡು ಆಯ್ಕೆ ಆಗೋದಕ್ಕೆ ಹೊರಟಿದಾರಲ್ಲ, ಅವ್ರ ಪೆಂಡಿಂಗ್, ಅವ್ರ ಲಿಸ್ಟ್ ಅನ್ನ ಪೆಂಡಿಂಗ್ ಇಡಿ. ಸೊ ಅವ್ರಿಗೆ ಅದೇನಿದೆ ನಾವು ಕೊಟ್ಟಂತ ದಾಖಲೆ ಅನುಸಾರ ನೀವು ತನಿಖೆ ಮಾಡಿ, ಅದಿಲ್ಲ ಅಂತಂದ್ರೆ ಅವ್ರ ರಿಸಲ್ಟ್ ಕೂಡ ಬಿಡಿ ಅಷ್ಟೇ. ಬಟ್ ಅಲ್ಲಿ ಫಸ್ಟ್ ಅದೊಂದು ವೆರಿಫಿಕೇಶನ್ ಆಗ್ಬೇಕು, ಟ್ರೂ ಆರ್ ಫಾಲ್ಸ್ ಅನ್ನುವಂಥದ್ದು ಏನಿದೆ ಮಾಹಿತಿ ನಮಗ್ ಬಂದಂತಾಗಿರ್ಬೋದು. ಅವ್ರು ಯಾರೇ ತಪ್ಪು ಮಾಡಿದ್ರು ತಪ್ಪೇ, ನಾಳೆ ನಾವೇ ತಪ್ಪು ಮಾಡಿದ್ರು ಫಾಲ್ಸ್ ಆಗಿ ಏನೋ ಇದು ಮಾಡಿದ್ರು ನಮ್ಮ ಮೇಲೂ ಕ್ರಮ ತಗೊಳ್ಳಿ, ಅದೇನೋ ಸಮಸ್ಯೆ ಇಲ್ಲ ಅಂತೇಳಿ ಹೇಳಿದೀವಿ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಧನ್ಯವಾದ.